ವಾಲ್ಮೀಕಿ ಹಗರಣದ ತನಿಖೆಗೆ ಇಳಿದಿರುವ ಇಡಿ ತನಿಖೆಯನ್ನ ಚುರುಕುಗೊಳಿಸಿದೆ. ನಾಗೇಂದ್ರ ಬಂಧನದ ಬೆನ್ನಲ್ಲೇ ನಿಗಮದ ಅಧ್ಯಕ್ಷರಾಗಿರುವಂತಹ ಶಾಸಕ ಬಸನಗೌಡ ದದ್ದಲ್ಗೂ ಕೂಡ ಬಂಧನದ ಭೀತಿ ಎದುರಾಗಿದೆ. ನಿನ್ನೆ ದಿಢೀರಂತ ಶಾಸಕ ದದ್ದಲ್ ವಿಧಾನಸೌಧದಲ್ಲಿ ಪ್ರತ್ಯಕ್ಷರಾಗಿದ್ರು. ಇವತ್ತು ಇಡಿ ಅಧಿಕಾರಿಗಳು ವಶಕ್ಕೆ ಪಡೆಯೋಕೆ ಸ್ಪೀಕರ್ ಬಳಿ ಅವಕಾಶ ಕೇಳೋಕ್ ಮುಂದಾಗ್ತಾ ಇದ್ದಂತೆ ಬಂದವರು ಮತ್ತೆ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಜಾರಿ ನಿರ್ದೇಶನಾಲಯದ ಜೊತೆ ಶಾಸಕ ದದ್ದಲ್ ಕಣ್ಣ ಮುಚ್ಚಾಲೆ. ವಿಧಾನಸೌಧಕ್ಕೆ ಇಡಿ ಬರ್ತಿದ್ದಂತೆ ವಾಲ್ಮೀಕಿ ನಿಗಮದ ಅಧ್ಯಕ್ಷ ನಾಪತ್ತೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದ ಬುಡಕ್ಕೆ ಜಾರಿ ನಿರ್ದೇಶನಾಲಯ ಕೈ ಹಾಕಿದೆ. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರರನ್ನ ಅರೆಸ್ಟ್ ಮಾಡಿರುವ ಇಡಿ ಅಧಿಕಾರಿಗಳು ಶಾಸಕ ದದ್ದಲ್ ಬೆನ್ನು ಬಿದ್ದಿದ್ದಾರೆ. ನಿನ್ನೆ ವಿಧಾನಸೌಧದಲ್ಲಿ ದಿಢೀರ್ ಪ್ರತ್ಯಕ್ಷರಾಗಿದ್ದ ದದ್ದಲ್ ಮತ್ತೆ ಬಂಧನ ಭೀತಿಯಿಂದ ನಾಪತ್ತೆಯಾದ್ರ ಅನ್ನುವ ಅನುಮಾನ ಮೂಡಿದೆ. ವಾಲ್ಮೀಕಿ ಹಗರಣದಲ್ಲಿ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ವಿಚಾರಣೆಗೆ ಇಡಿ ಮುಂದಾಗಿದೆ. ಆದ್ರೆ ನಾಗೇಂದ್ರರಂತೆ ಎಲ್ಲಿ ನನ್ನನ್ನು ಕೂಡ ಬಂಧಿಸಿ ಬಿಡ್ತಾರೋ ಅನ್ನುವ ಭಯದಲ್ಲಿ ಶಾಸಕ ದದ್ದಲ್ ಜಾರಿ ನಿರ್ದೇಶನಾಲಯದ ಜೊತೆ ಕಣ್ಣಾಮುಚ್ಚಾಲೆಯಾಡ್ತಿದ್ದಾರೆ. ಎಸ್ಐಟಿ ವಿಚಾರಣೆ ಬಳಿಕ ರಾತ್ರೋರಾತ್ರಿ ರಾಯಚೂರಿಗೆ ಹೋಗಿದ್ದ ದದ್ದಲ್ ನಿನ್ನೆ ವಿಧಾನಸೌಧದಲ್ಲಿ ದಿಢೀರ್ ಪ್ರತ್ಯಕ್ಷರಾಗಿದ್ರು. ಇವತ್ತು ಕೂಡ ಕಲಾಪದಲ್ಲಿ ಭಾಗಿಯಾಗೋಕೆ ವಿಧಾನಸೌಧಕ್ಕೆ ಆಗಮಿಸಿದ್ರು. ಆದ್ರೆ ಇಡಿ ಅಧಿಕಾರಿಗಳು ದದ್ದಲ್ರನ್ನ ವಶಕ್ಕೆ ಪಡ್ಕೊಳ್ಳೋಕೆ ವಿಧಾನಸೌಧಕ್ಕೆ ಆಗಮಿಸ್ತಾ ಇದ್ದ ಹಾಗೆ ತರಾತುರಿಯಲ್ಲಿ ಶಾಸಕ ದದ್ದಲ್ ಲಿಫ್ಟ್ನಲ್ಲಿ ಇಳಿದು ಓಡ್ ಹೋಗಿದ್ದಾರೆ ಎನ್ನಲಾಗಿದೆ. ಸ್ಪೀಕರ್ ಸಿಎಂ ಜೊತೆ ದದ್ದಲ್ ಚರ್ಚೆ, ಗೃಹ ಸಚಿವರಿಗೂ ಮಾಹಿತಿ. ಇದಕ್ಕೂ ಮುನ್ನ ವಿಧಾನಸೌಧಕ್ಕೆ ಆಗಮಿಸಿದ ಶಾಸಕ ದದ್ದಲ್ ಸಿಎಂ ಸಿದ್ದರಾಮಯ್ಯ ಮತ್ತು ಸ್ಪೀಕರ್ ಯುಟಿ ಖಾದರ್ರನ್ನ ಭೇಟಿಯಾದ್ರು. ವಿಧಾನಸೌಧದ ಸ್ಪೀಕರ್ ಕೊಠಡಿಯಲ್ಲಿ ಸುಮಾರು ಅರ್ಧ ಗಂಟೆಗಳ ಕಾಲ ಚರ್ಚೆಯನ್ನ ಮಾಡಿದ್ರು. ಇಡಿ ನೋಟಿಸ್ ಬಗ್ಗೆ ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಜಾರಿ ನಿರ್ದೇಶನಾಲಯದವರು ನೋಟಿಸ್ ಕೊಟ್ಟಿದ್ದಾರಾ? ಹೌದು ಸರ್, ನೋಟಿಸ್ ಬಂದಿದೆ, ಹೋಗ್ತೇನೆ. ಹೀಗೆ ಇಡಿ ಕಚೇರಿಗೆ ಹೋಗ್ತೀನಿ ಎಂದು ಹೇಳಿದ ದದ್ದಲ್ ತರಾತುರಿಯಲ್ಲಿ ಮಾಧ್ಯಮಗಳ ಕಣ್ತಪ್ಪಿಸಿ ವಿಧಾನಸೌಧದಿಂದ ತೆರಳಿದ್ರು ಎನ್ನಲಾಗ್ತಾ ಇದೆ. ಇನ್ನು ಗೃಹ ಸಚಿವ ಪರಮೇಶ್ವರ್ಗೂ ಇಡಿ ಕರೆದಾಗ ವಿಚಾರಣೆಗೆ ಹೋಗೋದಾಗಿ ತಿಳಿಸಿದ್ರಂತೆ. ವಿಚಾರಣೆಗೆ ಹೋಗ್ತೀನಿ ಎಂದು ಮತ್ತೆ ನಾಪತ್ತೆಯಾದ್ರ. ವಿಧಾನಸೌಧದಿಂದ ಹೊರಬಂದ ದದ್ದಲ್ ಎಲ್ಲಿಗೆ ಹೋದ್ರು? ವಾಲ್ಮೀಕಿ ಹಗರಣದಲ್ಲಿ ಶಾಸಕ ದದ್ದಲ್ರನ್ನ ವಶಕ್ಕೆ ಪಡ್ಕೊಳ್ಳೋಕೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಸ್ಪೀಕರ್ ಬಳಿ ಅವಕಾಶ ಕೇಳೋಕೆ ಬರ್ತಾ ಇದ್ದ ಹಾಗೆ ದದ್ದಲ್ ವಿಧಾನಸೌಧದಿಂದ ಪಲಾಯನ ಮಾಡಿದ್ದಾರೆ. ಸಿಎಂ ಬಳಿ ಇಡಿ ವಿಚಾರಣೆಗೆ ಹೋಗ್ತೀನಿ ಅಂತ ತರಾತುರಿಯಲ್ಲಿ ಹೊರಗೆ ಬಂದಿದ್ದಾರೆ. ಆದ್ರೆ ಶಾಸಕ ದದ್ದಲ್ ಇಡಿ ವಿಚಾರಣೆಗೂ ಹಾಜರಾಗಿಲ್ಲ, ಎಸ್ಐಟಿ ಬಳಿಯೂ ಹೋಗಿಲ್ಲ. ಹೀಗಾಗಿ ವಿಧಾನಸೌಧದಿಂದ ಬಂದವರು ಎಲ್ಲಿ ಹೋದ್ರು? ಇಡಿ ಬಂಧನ ಭೀತಿಯಿಂದ ಮತ್ತೊಮ್ಮೆ ನಾಪತ್ತೆಯಾದ್ರ ಅನ್ನೋ ಅನುಮಾನ ಮೂಡಿದೆ. ಇತ್ತ ಇಡಿ ಕಚೇರಿ ಬಳಿ ಶಾಸಕ ದದ್ದಲ್ ವಿಚಾರಣೆಗೆ ಹಾಜರಾಗಬಹುದು ಅಂಥೇಳಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ರು. ಆದ್ರೆ ಶಾಸಕ ದದ್ದಲ್ ಮಾತ್ರ ಕಣ್ಣಾಮುಚ್ಚಾಲೆಯಾಡಿದ್ದಾರೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.